ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಅಂದರೆ ಬಾಂಬೆ ರವೆ ಅಂತ ಹೇಳ್ತೇವಲ್ಲ, ಆ ರವೆ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಇದರಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ನಾನಿದು ಗೋಧಿ ಹಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ 2 ಕಪ್ ರವಾನೇ ತೊಗೋಬೋದು. ಮತ್ತು ಇದಕ್ಕೆ ಒಂದು 3ರಿಂದ 4 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಅಥವಾ ಬೇಸನ್ ಹಿಟ್ಟು ಅಂತ ಹೇಳ್ತೇವಲ್ಲ ಅದು ಹಾಕ್ಕೊತಿದ್ದೀನಿ. ಇದು ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಸುಮಾರು ಒಂದು 3 ಚಮಚ ಆಗುವಷ್ಟು ಹಾಕಿದ್ದೀನಿ ಬೇಸನ್ ಹಿಟ್ಟು. 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಜೀರಿಗೆ ಹಾಕ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ. ನಾನಿಲ್ಲಿ ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೋಬೋದು. ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಯಾರೆಟ, ಕ್ಯಾಪ್ಸಿಕಮ್ಮ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ನಾವು ಇದರಲ್ಲಿ ಎಲ್ಲ ತರಕಾರಿ ಹಸಿದೇ ಹಾಕ್ತೇವಲ್ಲ, ಹೀಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಒಂದು ಸ್ವಲ್ಪ ಇದರಲ್ಲಿ ಹುರ್ಕೊಂಡು ಕೂಡ ಹಾಕ್ಬೋದು ಎಲ್ಲ ತರಕಾರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮನೆಯಲ್ಲಿ ಏನು ತರಕಾರಿ ಇರುತ್ತೆ ನೋಡಿ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾವ ರೀತಿ ಕಲಿಸ್ಕೋಬೇಕಂದ್ರೆ, ನಾವು ಇಡ್ಲಿ ಹಿಟ್ಟು ಮಾಡ್ಕೊತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ತಿಳಿನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ನೀರು ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಳಿ ಮಿಕ್ಸ್ ಮಾಡುವಾಗ. ನೋಡಿ, ಇವಾಗ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ, ಅಂದರೆ ಕಲಿಸ್ಕೊಂಡಾಗಿದೆ. ಇವಾಗ ಇದರಲ್ಲಿ ನಾವು ಬಾಂಬೆ ರವೆ ಹಾಕಿರ್ತೀವಲ್ಲ, ಹೀಗಾಗಿ ಇದಕ್ಕೆ ನಾನು ಒಂದು 10 ನಿಮಿಷ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ. ಮೊದಲೇ ಹೇಳಿದ ಹಾಗೆ ನೀವು ಇದರಲ್ಲಿ ಕೇವಲ 2 ಕಪ್ ರವೆದಲ್ಲಿ ಕೂಡ ಎಲ್ಲ ತರಕಾರಿ ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು. ನೋಡಿ, ಒಂದು 10 ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡ್ಕೊ ಬಿಟ್ಟಿದ್ದ. ಇದು ಜಾಸ್ತಿ ನನಗೇನು ಗಟ್ಟಿ ಅನ್ನಿಸ್ತಿಲ್ಲ, ಪರ್ಫೆಕ್ಟ್ ಆಗಿದೆ, ಬೆಟರ. ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ನಾನು ಇದರಲ್ಲಿ ಮೊದಲಿಗೆ ಈನೋ ಅಥವಾ ಸೋಡಾ ಹಾಕ್ದೇ ಮಾಡಿ ನೋಡ್ತಿದ್ದೀನಿ, ಬರುತ್ತೆ ಇಲ್ವಾ ಅಂತೇಳಿ ಟೆಸ್ಟ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಹೀಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಾಯಿನಲ್ಲಿ. ಸ್ವಲ್ಪ ಮತ್ತು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ನೀವು ಬೇಕಾದರೆ ಸಾಸಿವೆ, ಜೀರಿಗೆ, ಈ ಎಳ್ಳು ಸ್ಕಿಪ್ ಕೂಡ ಮಾಡ್ಕೋಬೋದು. ಒಂದು ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪು ಕೂಡ ನಾನು ಹಾಕ್ಕೊತಿದ್ದೀನಿ. ಅಂದರೆ ಹಿಟ್ಟಿನಲ್ಲಿ ನಾನು ಏನೋ ಅಥವಾ ಸೋಡಾ ಹಾಕಿಲ್ಲ, ಹಾಗೆಯೇ ಮಾಡಿ ನೋಡ್ತಿದ್ದೀನಿ, ಬರುತ್ತೆ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ ಕೂಡ ನನಗೆ ಕೂಡ. ಓಕೆ, ನೋಡಿ, 1 ಚಮಚ ಆಗುವಷ್ಟು ಹಾಕಿದ್ದು ನಾನಿಲ್ಲಿ. ಸ್ಲೋ ಗ್ಯಾಸ್ನಲ್ಲಿ ಇದಕ್ಕೆ ಒಂದು 2 ನಿಮಿಷ ಆಗೋ ತನಕ ನಾನಿದು ಹಾಗೆಯೇ ಬಿಡ್ತಿದ್ದೀನಿ. ಸ್ಲೋ ಗ್ಯಾಸ್ ಇರಲಿ. ನೋಡಿ, ಒಂದು 2 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಬಿಟ್ಟಿದ್ದ. ಮೇಲೆ ಎಲ್ಲ ಡ್ರೈ ಆಗಿದೆ. ಇವಾಗ ಇದನ್ನು ಸ್ಲೋಲಿ ಆಗಿ ನಾನು ಎತ್ತು ಹಾಕ್ಕೊತಿದ್ದೀನಿ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ ತುಂಬಾ ರುಚಿಯಾಗಿರುತ್ತೆ ಇದು. ವಾವ್, ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಇದು. ಸೋಡಾ ಅಥವಾ ಏನೋ ಹಾಕೋದೇನು ಬೇಕಾಗಿಲ್ಲ. ನಾನು ಟೆಸ್ಟ್ ಮಾಡಿ ನೋಡಿದೆ ಇದು ಬರುತ್ತೆ ಇಲ್ವಾ ಅಂತೇಳಿ, ಬಂದಿದೆ. ಅಂದರೆ ಮತ್ತೆ ನಿಮಗೆ ಏನೋ ಹಾಕಿ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ. ನೋಡಿ, ಇವಾಗ ಏನೂ ಹಾಕಿಲ್ಲ ಅಂದ್ರೂ ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಕಲರ್ ಕೂಡ. ಮತ್ತು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದು. ಮತ್ತು ಝಟ್ಪಟ್ನಲ್ಲಿ ಈ ರೆಸಿಪಿ ತಯಾರು ಮಾಡ್ಕೋಬೋದು. ವಾವ್, ಸೂಪರಾಗಿ ಬಂದಿದೆ. ಇದರಲ್ಲಿ ಬಾಕಿ ಹಿಟ್ಟಿನಲ್ಲಿ ನಾನು ಏನೋ ಹಾಕಿ ಮಾಡ್ತಿದ್ದೀನಿ. ಅಂದರೆ ಇದು ಹೆಂಗೆ ಬರುತ್ತೆ ಅದು ಹೆಂಗೆ ಬರುತ್ತೆ ಎಂಬುದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಅರ್ಧ ಪಾಕೆಟ ಅಥವಾ ಒಂದು ಅರ್ಧ ಚಮಚ ಆಗುವಷ್ಟು ಏನೋ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಇದನ್ನು ಹಾಗೆ ಕೂಡ ಮಾಡ್ಕೋಬೋದು, ಪರ್ಫೆಕ್ಟಾಗಿ ಬರುತ್ತೆ. ನಾನ್ ಸ್ಟಿಕ್ ತವ ಇತ್ತಂದ್ರೆ. ಒಂದು ಸ್ವಲ್ಪ ಕಡಾಯಿನಲ್ಲಿ ಮತ್ತೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪನೇ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ನೀವು ಪ್ಲೇನಾಗಿ ಕೂಡ ಮಾಡ್ಕೋಬೋದು ಮಕ್ಕಳಿದ್ದರೆ. ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ ಇಲ್ಲಿ. ಇವಾಗ ಹಿಟ್ಟು ಹಾಕ್ಕೊತಿದ್ದೀನಿ ಸುಮಾರು 1 ಚಮಚ ಆಗುವಷ್ಟು. ಓಕೆ, ನೋಡಿ, 1 ಚಮಚ ಆಗುವಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ದಪ್ಪ ಹಾಕಬಾರ್ದು, ತೆಳ್ಳಗೆ ಹಾಕ್ಕೊಳ್ಳಿ. ನೀವು ಪ್ಯಾನ್ನಲ್ಲಿ ಕೂಡ ಈ ರೆಸಿಪಿ ಮಾಡ್ಕೋಬೋದು. ನೋಡಿ, ಹಿಟ್ಟು ಹಾಕ್ಕೊಂಡು ಆಗಿದೆ. ಇವಾಗ ಇದಕ್ಕೆ ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದ. ಡ್ರೈ ಆಗಿದೆ. ಡ್ರೈ ಆದಮೇಲೆ ಇದನ್ನು ಎತ್ತು ಹಾಕ್ಕೊತಿದ್ದೀನಿ. ವಾವ್, ನೋಡಿ, ಇದು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಇದಕ್ಕೆ ಕಲರ್ ಒಂದು ಸ್ವಲ್ಪ ಸರಿಯಾಗಿ ಬಂದಿದೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ನಾವು ಸೋಡಾ ಹಾಕದೆ ಏನೂ ಹಾಕದೆ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬ ರುಚಿಯಾಗಿ ಬಂದಿತ್ತು. ನೋಡಿ, ಇವಾಗ ಕೆಳಗಡೆ ಕೂಡ ನಾನು ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ವಾವ್, ನೋಡಿ, ಇದು ಕೂಡ ಪರ್ಫೆಕ್ಟಾಗಿ ಬಂದಿದೆ. ತಿನ್ನೋಕ್ಕೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಇದು ಮಾಡೋದು ತುಂಬ ಸುಲಭವಾದರೂ. ನೋಡಿ, ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಗೋಧಿ ಹಿಟ್ಟಿನ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ. ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಈ ರೆಸಿಪಿನ ನೀವು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಏನು
ಮತ್ತು ಮನೆಯಲ್ಲಿ ತರಕಾರಿ ಏನಿರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಇದರಲ್ಲಿ ಈನೋ ಸೋಡಾ ಮೊಸರು ಏನು ಹಾಕೋದೇನು ಬೇಕಾಗಿಲ್ಲ. ನಾನು ನಿಮಗೆ ಎರಡೂ ರೀತಿಯಲ್ಲಿ ಮಾಡಿ ತೋರಿಸಿದ್ದೆ. ಇದರಲ್ಲಿ ನೋಡಿ, ಒಂದು ಈನೋ ಹಾಕಿದ್ದೆ, ಇದರಲ್ಲಿ ಒಂದು ಈನೋ ಹಾಕದೆ ಮಾಡಿರುವಂತಹ ರೆಸಿಪಿ ಇದು. ಟೇಸ್ಟ್ನಲ್ಲಿ ಸೇಮ್ ಇದೆ, ಎರಡು ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಎರಡೂ ವಿಧಾನದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.